ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ಫ್ರೈಡೇ ಕಲ್ಸಂಗಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಸ್ಯಾಟರ್ಡೇ ಸಂಡೇನೂ ದೇವ್ರನ್ನ ಇಟ್ಟು ಪೂಜೆ ಮಾಡಿದೆ. ಯಾವಾಗಲೂ ಅಷ್ಟೇ ಫ್ರೈಡೇ ಬೆಳಿಗ್ಗೆ ಇಟ್ಬಿಟ್ಟು ಸಂಜೆ ಒಂದು 9 ಗಂಟೆ ಹಂಗೆ ಕದಲಿಸ್ಬಿಟ್ಟು ಬೆಳಿಗ್ಗೆ ಎತ್ತುತ್ತಾ ಇದ್ದೆ, ಶನಿವಾರ ಬೆಳಿಗ್ಗೆ. ಆದರೆ ಈ ಸತಿ ಹುಣ್ಣಿಮೆ ಬಂದಿರೋದ್ರಿಂದ ಕದಲಿಸ್ಬಾರ್ದು ಶುಕ್ರವಾರ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಈ ಸತಿ ವರಮಹಾಲಕ್ಷ್ಮಿ ದೇವರು 3 ದಿನ ಇದ್ದರು. ನಿಮ್ಮ ಮನೇಲೆಲ್ಲ ಎಷ್ಟು ದಿನ ಇಟ್ಟು ಪೂಜೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಇನ್ನು ಶನಿವಾರ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರಿಗೂ ಕೂಡ ನೈವೇದ್ಯ ಇಟ್ಟಿದ್ದೆ. ನೈವೇದ್ಯ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಶನಿವಾರ ನನಗೆ ಕೆಲಸ ಕೂಡ ಇತ್ತು. ಸೊ ಅದಕ್ಕೋಸ್ಕರ ಬೇಗನೆ ಎದ್ದು ಪೂಜೆ ಮಾಡಿಬಿಟ್ಟು ಹೊರಡಬೇಕಿತ್ತು. ಅದಕ್ಕೆ ಇವಾಗ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಪೂಜೆ ಮಾಡ್ಬೇಕಾದ್ರೆ ಏನಾದರೂ ಒಂದು ನೈವೇದ್ಯ ಇಟ್ಟೇ ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬೇಗ ನೈವೇದ್ಯ ಮಾಡೋಕ್ಕಾಗಿಲ್ಲ. ಅದಕ್ಕೆ ಬಾಳೆಹಣ್ಣು ತಂದು ಫಸ್ಟು ನೈವೇದ್ಯ ಮಾಡಿ ಇಟ್ಟಿದ್ದೀನಿ. ಮತ್ತು ಮಧ್ಯಾಹ್ನನೂ ಪೂಜೆ ಮಾಡಬೇಕು ನೈವೇದ್ಯ ಇಟ್ಟು. ಮಧ್ಯಾಹ್ನಕ್ಕೆ ನಾನು ಅವಲಕ್ಕಿ ಮತ್ತು ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ನೈವೇದ್ಯ ಮಾಡಿ ಇಟ್ಟಿದ್ದೆ. ಇನ್ನು ಬೆಳಿಗ್ಗೆ ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾನೂ ಟಿಫನ್ ಎಲ್ಲ ಕಟ್ಕೋತಾ ಇದ್ದೀನಿ. ಕೆಲ್ಸಕ್ಕೆ ಹೋಗೋಕ್ಕೆ ಟಿಫನ್ ಎಲ್ಲ ಕಟ್ಕೊಂಡು ಹೋಗ್ಬೇಕಲ್ವ. ಸೊ ಅದಕ್ಕೋಸ್ಕರ ಇವಾಗ ಟಿಫನ್ ಪ್ಯಾಕ್ ಮಾಡಿ ಇಟ್ಟಿದ್ದೆ ಆವಾಗಲೇ. ಇವಾಗ ಅದನ್ನು ಬ್ಯಾಗ್ ಹಾಕ್ಕೊಂಡು ಇವಾಗ ಹೊರಡಬೇಕು ನಾನು ಸ್ಕೂಲ್ಗೆ. ಒಂಥರ ಖುಷಿ ಆಯಿತು. ಈ ಸತಿ 3 ದಿನ ದೇವರು ಇಟ್ಟಿದ್ದು. ಎಲ್ಲ ವರ್ಷವೂ ಒಂದೇ ದಿವಸ ಇಡ್ತಾ ಇದ್ದಿದ್ದು. ಈ ಸತಿನೇ 3 ಡೇಸ್ ಇಟ್ಟಿದ್ದಾಯಿತು. ಒಂಥರ ಚೆನ್ನಾಗಿತ್ತು 3 ಡೇಸು ಪೂಜೆ ಮಾಡಿದ್ದು. ಇನ್ನು ನೀರು ಬಾಟಲ್ ತುಂಬಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಕೂಡ ತುಂಬಿಸ್ಕೊಂಡು ಇವಾಗ ನಾನು ಕೂಡ ಕೆಲ್ಸಕ್ಕೆ ಹೊರಟೆ. ಇನ್ನು ಇವಾಗ ಮತ್ತೆ ಬಂದು ಮಧ್ಯಾಹ್ನ ಎಲ್ಲ ಪೂಜೆ ಆಗಿತ್ತು. ಮತ್ತು ಸಂಜೆ ಬಂದು ಇನ್ನೊಂದು ಸತಿ ಪೂಜೆ ಮಾಡ್ತಾಯಿದ್ದೀನಿ. ಆವಾಗ ನಾನು ಕಡಲೆನ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೆ ದೇವ್ರ ಪೂಜೆಗೆ ನೈವೇದ್ಯಕ್ಕೆ. ಇನ್ನು ಸಂಜೆ ಕೂಡ ಪೂಜೆ ಆಯಿತು. ಇದು ನೆಕ್ಸ್ಟ್ ಡೇ ಸಂಡೇ ವ್ಲಾಗು. ಸಂಡೇನೂ ಕೂಡ ಬೆಳಿಗ್ಗೆ ನೈಟೇನೆ ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಕಡಲೆಕಾಳನ್ನ ಒಗ್ಗರಣೆ ಹಾಕ್ಬಿಟ್ಟು ಇಟ್ಬಿಡೋಣ ಬೆಳಿಗ್ಗೆ ಪೂಜೆಗೆ ನೈವೇದ್ಯಕ್ಕೆ ಅಂತ. ಸೊ ಇವಾಗ ಅದನ್ನು ಕೂಡ ಬೇಯಿಸ್ಕೊಂಡಿದ್ದೆ. ಒಂದು ಕಡೆ ಬೇಯಕ್ಕಿಟ್ಟಿದ್ದೆ. ಅಷ್ಟರಲ್ಲಿ ನಾನು ದೇವ್ರದ್ದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನು ಅದೆಲ್ಲ ಬೇಯಿಸಾದ್ಮೇಲೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕೋಕ್ಕೆ ಬರೀ ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನೇ ಹಾಕ್ಕೊಂಡು ಒಗ್ಗರಣೆ ಮಾಡಿ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದು ಅಷ್ಟೇ. ಇನ್ನು ನೆನ್ನೆ ಇಟ್ಟಿದ್ದು ಹೂವನ್ನೆಲ್ಲ ತೆಗೆದು ಇವತ್ತು ಹೊಸದಾಗಿ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಇವಾಗೆಲ್ಲ ನೈವೇದ್ಯ ಇಟ್ಟು ಹೂವು ಎಲ್ಲ ಇಟ್ಟು ಆಯಿತು. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡಾದಮೇಲೆ ಕೆಂಪಾರತಿ ಮಾಡ್ತಾಯಿದ್ದೀನಿ. ಇನ್ನು ಸಂಡೇ ನಾನು ಬೆಳಿಗ್ಗೆ ಕದಲಿಸಿದ್ದು. ಇನ್ನು ಪೂಜೆ ಎಲ್ಲ ಮಾಡಿ ಕೆಂಪಾರತಿ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಒಂದು 2 hours ಕುತ್ಕೊಂಡು ಆಮೇಲೆ ದೇವ್ರನ್ನ ಕದಲಿಸಿ ಇನ್ನು ಎಲ್ಲನೂ ತೆಕ್ಕೊಂಡೆ ದೇವ್ರದ್ದೆಲ್ಲನೂ. ಏನೂ ಇಲ್ಲ, ದೇವ್ರನ್ನ ಕದಲಿಸೋದು 3 ಸತಿ ಬಲಗಡೆಯಿಂದ ಸ್ವಲ್ಪ ಆ ಕಡೆ ಈ ಕಡೆ ಕದಲಿಸಿದ್ರೆ ದೇವ್ರ ವಿಸರ್ಜನೆ ಆಗುತ್ತೆ. ಸೊ ಇವಾಗ ಅದನ್ನೆಲ್ಲ ತೆಗೆದು ಇವಾಗ ನೀರೆಲ್ಲ ಇಟ್ಟಿರ್ತೀವಲ್ಲ ಬಿಂದಿಗೆಯಲ್ಲಿ, ಅದನ್ನೆಲ್ಲ ತೊಗೊಂಡೋಗಿ ಮರಕ್ಕೆ ಹಾಕ್ತಾಯಿದ್ದೀನಿ. ಹೇಗೂ ನಮ್ಮ ಮನೆ ಹತ್ರ ಮರ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಮರದಲ್ಲಿ ಹಾಕ್ಬಿಟ್ಟು ಬಂದುಬಿಡ್ತೀನಿ. 2 ಕಳಶದಲ್ಲೂ ನೀರು ಹಾಕಿಟ್ಟಿದ್ದೆ. 2 ಕಳಶದಲ್ಲೂ ನೀರನ್ನು ಹಾಕ್ತಾಯಿದ್ದೀನಿ. ಅದರಲ್ಲಿ ಚಿನ್ನ, ಬೆಳ್ಳಿ, ಕಾಯಿನ್ಗಳು ಏನಾದರೂ ಹಾಕಿದರೆ ಅದನ್ನೆಲ್ಲ ಎತ್ಕೊಂಡ್ಬಿಡ್ಬೇಕು. ಸೊ ಅದನ್ನೆಲ್ಲ ಎತ್ಕೊಂಡು ಇವಾಗ ನಾನು ನೀರೆಲ್ಲ ಹಾಕಿಬಿಟ್ಟು ಬಂದೆ. ನೀರೆಲ್ಲ ಹಾಕಿ ಬಂದಮೇಲೆ ಎಲ್ಲ ಒಂದೊಂದಾಗೆ ತೆಗೆದಿಟ್ಕೊಳ್ಬೇಕಲ್ಲ. ದೇವ್ರದ್ದು ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರೀತಿಯಿಂದ ಮಾಡಿರ್ತೀವಿ ಎಲ್ಲನೂ. ಇವಾಗೆಲ್ಲ ವಾಪಸ್ ತೆಗಿಬೇಕು. ಇನ್ನು ನೆಕ್ಸ್ಟ್ ವರ್ಷವೇ ದೇವ್ರು ಕುಣ್ಸೋದಲ್ವ. ಸೊ ಇವಾಗೆಲ್ಲ ಅರ್ಧ ತೆಗೆದಿದ್ದೆ. ಇನ್ನು ಸೀರೆ ಎಲ್ಲ ತೆಕ್ಕೊತಾ ಇದ್ದೀನಿ. ಡೆಕೋರೇಷನ್ ಮಾಡಬೇಕಾದ್ರೆ ಎಷ್ಟು ಇರುತ್ತೆ, ಇವಾಗ ಅದನ್ನೆಲ್ಲ ತೆಗ್ದು ಮತ್ತೆ ವಾಪಸ್ ಇಡಬೇಕು. ಇದೆಲ್ಲ ಮಾಡಿದ್ಮೇಲೆ ಮತ್ತೆ ಮನೆಯೆಲ್ಲ ಮತ್ತೆ ಇನ್ನೊಂದು ಸತಿ ನೀಟಾಗಿ ಅರೇಂಜ್ ಮಾಡಬೇಕು. ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಎತ್ತಿಟ್ಟಿರ್ತೀವಲ್ಲ, ಅದನ್ನೆಲ್ಲ ಅರೇಂಜ್ ಮಾಡಬೇಕು. ಈ ಕಡೆ ನಾವು ದೊಡ್ಡ ಸೋಫಾ ಇಟ್ಟಿದ್ದಿದ್ದು. ಅದು ಸೋಫಾಗಳೆಲ್ಲ ತೆಗ್ದು ನಾವು ರೂಮ್ಗೆ ಹಾಕ್ಬಿಟ್ಟಿದ್ದು. ಯಾಕಂದರೆ ಹಾಲಲ್ಲಿ ಆಮೇಲೆ ಊಟ ಮಾಡೋಕ್ಕೆ ಜಾಗ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹಾಲಲ್ಲಿ ಇದ್ದಿದ್ದ ಸೋಫಾಗಳೆಲ್ಲ ರೂಮ್ಗೆ ಹಾಕಿದ್ದು. ಒಂದೇ ಒಂದು ಚಿಕ್ಕ ಸೋಫಾ ಮಾತ್ರ ದೇವ್ರದ್ದು ಮುಂದೆಯಿಂದ ಈ ಕಡೆ ಸೈಡ್ ಹಾಕಿದ್ದು. ಇನ್ನು ದೇವ್ರದ್ದೆಲ್ಲ ತೆಗ್ದಾದ್ಮೇಲೆ ನಾನು ಕೂಡ ದೇವ್ರಿಗೆ ಉಡ್ಸಿದ ಸೀರೆ ಉಟ್ಕೊಂಡೆ. ದೇವ್ರಿಗೆ ಉಡ್ಸಿದ ಸೀರೆ ನಾವು ಉಟ್ಕೊಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಸೀರೆ ಉಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ದೇವ್ರ ಮೇಲೆ ಈ ಸೀರೆ. ಸೊ ಇವಾಗ ಅದನ್ನೆಲ್ಲ ಉಟ್ಕೊಂಡಾದಮೇಲೆ ಇವಾಗ ದೇವ್ರಿಗೆ ಹಾಕಿರೋ ಬಳೆ ಸೀರೆ ಎಲ್ಲ ನಾವು ಹಾಕ್ಕೊಬೇಕು. ಸೊ ನಾನು ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಇವಾಗ ಮತ್ತೆ ಅದನ್ನೆಲ್ಲ ಮಡಚಿಡ್ತಾ ಇದ್ದೀನಿ. ಎಲ್ಲ ನೀರಿಗೆ ಹಾಕ್ಬಿಟ್ಟು ಮತ್ತೆ ಎತ್ತಿಡಬೇಕು. ಇನ್ನು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಸೀರೆನ ಬ್ಲೌಸ್ ಹೊಲಿಸ್ಕೊಳ್ಬೇಕಷ್ಟೇ. ಇವಾಗೆಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆದರೆ ದೇವರಿಗೆ ನಾವು ತಂದಿದ್ದ ಸೀರೆ. ಸೊ ಈ ಸತಿ ತುಂಬ ಚೆನ್ನಾಗಿತ್ತು ಸೆಲೆಕ್ಷನ್ನು. ನಮ್ಗೆ ಹೋಗಿದ ತಕ್ಷಣ ಇಷ್ಟ ಆಗಿದ್ದೇ ಈ ಸೀರೆ.
ಒಟ್ನಲ್ಲಿ ಏನೋ ಖುಷಿ ಆಯಿತು ಚೆನ್ನಾಗಿತ್ತಲ್ವಾ ಸೀರೆ ಚೆನ್ನಾಗಿ ಕಾಣ್ತಾ ಇತ್ತು ಅಂತ. ಇನ್ನು ಎಲ್ಲಾನು ಎತ್ತಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಒಂದು ಕಡೆ ಇಟ್ಬಿಟ್ಟಿದ್ದೆ ಯಾವ್ದ್ಯಾವ್ದು ಬೇಡವೋ ಅದನ್ನೆಲ್ಲ. ಇವಾಗ ದೇವ್ರಿಗೆ ಏನೇನು ಹಾಕಿದ್ದೆ ಅದನ್ನೆಲ್ಲಾನು ನೀಟಾಗಿ ತೆಗೆದು ಒಂದರಲ್ಲಿ ಪ್ಯಾಕ್ ಮಾಡಿ ಇಡಬೇಕು. ದೇವ್ರ ಮುಖವಾಡನೂ ಅಷ್ಟೇ ಅದನ್ನ ಒಂದು ಬಟ್ಟೆನ ಮಡಚ್ಬಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ಚೆನ್ನಾಗಿ ಸುತ್ತಿಟ್ಟೆ. ಯಾಕಂದರೆ ಅದಕ್ಕೇನು ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಅದನ್ನ ಚೆನ್ನಾಗಿ ಸುತ್ತಿಟ್ಟು ಅದನ್ನು ಒಂದು ಕವರ್‌ಗೆ ಹಾಕಿ ಪ್ಯಾಕ್ ಮಾಡಿಟ್ಟೆ. ಇದೆಲ್ಲ ನಾವು ಬ್ಲೌಸ್ ತಂದಿದ್ದ ಬ್ಯಾಗ್‌ಗಳು. ಅದೆಲ್ಲ ಇತ್ತಲ್ಲ ಅದ್ರಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಏನೂ ಹಾಳಾಗಲ್ಲ ಅಂತ. ಇವಾಗ ಅದ್ರಲ್ಲೆಲ್ಲ ಹಾಕಿಡ್ತಾ ಇದ್ದೀನಿ. ದೇವ್ರ ಒಡವೆನೂ ಅಷ್ಟೇ ಇದನ್ನ ನಾವು ಯಾರೂ ಯೂಸ್ ಮಾಡಲ್ಲ. ದೇವ್ರಿಗೆ ಅಂತ ತಂದಿರೋ ಒಡವೆ ಇದು. ಪಾಸ್ಟ್ 2 ಇಯರ್ಸಿಂದನೂ ನಾನು ಅದೇ ಒಡವೆನ ಯೂಸ್ ಮಾಡ್ತಾ ಇರೋದು. ಮತ್ತೆ ದೇವ್ರಿಗೆ ಹಾಕಿದ ಚೌಳಿ, ಡಾಬು, ಸರಗಳು ಎಲ್ಲ ಒಂದು ಕವರ್‌ಗೆ ಹಾಕಿ ಎತ್ತಿಟ್ಟಿದ್ದೆ. ಇದನ್ನ ನಾವು ಲಾಸ್ಟ್ ಇಯರು ಗಿಫ್ಟ್ ಕೊಡೋಕ್ಕೆ ಅಂತ ತಂದಿದ್ದು. ಆದರೆ ಕಾರಣಾಂತರಗಳಿಂದ ಕೊಡೋಕ್ಕಾಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಈ ಸತಿ ದೇವ್ರ ಹಿಂದೆನೇ ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದು. ಮದುವೆ ಹೆಣ್ಣಿಗೆಲ್ಲ ಬಿಡ್ತಾರಲ್ವ ಆ ಥರ ನಾವು ದೇವ್ರ ಹಿಂದೆ ಬಿಟ್ಟಿದ್ದು. ನೀವು ನೋಡಿರ್ತೀರ ಹಿಂದಿನ ವ್ಲಾಗಲ್ಲಿ. ಸೊ ಇವಾಗ ಇದನ್ನೆಲ್ಲನೂ ಎತ್ತಿಡ್ತಾ ಇದ್ದೀವಿ. ಇನ್ನು ನಾವು ಹಿಂದಿನ ವ್ಲಾಗಲ್ಲಿ ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೋ ಅದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಹೋಗಿ ಚೆಕ್ ಮಾಡಿ. ಇನ್ನು ಪ್ರಿಪ್ರೇಷನ್ ವ್ಲಾಗ್ ಏನೂ ಹಾಕಿಲ್ಲ, ಅದೂ ಹಾಗೇ ಇದೆ. ಇವಾಗ ಹಬ್ಬದ್ದೆಲ್ಲ ತೋರಿಸಿದ್ನಲ್ಲ, ಸೊ ಅದಕ್ಕೆ ಇವಾಗ ವಿಸರ್ಜನೆ ಮಾಡಿದ್ದು ವ್ಲಾಗ್ ಹಾಕ್ಬಿಡೋಣ ನೆಕ್ಸ್ಟು ಅಂತ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಪ್ರಿಪ್ರೇಷನ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗೆಲ್ಲನೂ ಎತ್ತಿಟ್ಕೋತಾ ಇದ್ದೀನಿ. ಅದೆಲ್ಲ ಬಾಳೆ ಕೊಂಬೆಲ್ಲ ಸಿಕ್ಸೋದಿತ್ತಲ್ಲ, ಸೊ ಅದಕ್ಕೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಯೂಸ್ ಮಾಡ್ತೀವೋ ಅದನ್ನೆಲ್ಲನೂ ಒಂದು ಬಾಕ್ಸಲ್ಲಿ ಒಂದು ಬ್ಯಾಗಲ್ಲಿ ಹಾಕಿಟ್ಬಿಡ್ತೀವಿ. ಇನ್ನು ಅದನ್ನೆಲ್ಲ ಹಾಕಿಟ್ಕೊಂಡೆ ನೋಡಿ ಫೈನಲಿ ಮುಗೀತು. ಎಲ್ಲ ಆಯಿತು. ಇನ್ನು ಇದು ಸ್ಯಾಟರ್ಡೇ ವ್ಲಾಗು. ಅವತ್ತು ರಕ್ಷಾಬಂಧನ ಇತ್ತಲ್ಲ ಅದಕ್ಕೋಸ್ಕರ ನಾನು ನಮ್ಮಮ್ಮನ ಮನೆಗೆ ಹೋಗ್ಬಿಟ್ಟು ನನ್ನ ತಮ್ಮನಿಗೆ ರಾಖಿ ಕಟ್ಟಿದ್ದೆ. ಅದೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ, ವ್ಲಾಗ್ ಮಾಡಿದ್ದೆ. ಸೊ ಅದನ್ನು ಕೂಡ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೇ. ಇನ್ನು ಈ ಸತಿ ನನ್ನ ತಮ್ಮ ಯಾವಾಗೂ ಬಂದು ಕಟ್ಟಿಸ್ಕೊತಾ ಇದ್ದ. ಲಾಸ್ಟ್ 2 ಇಯರ್ಸು ಬಂದು ಮನೇಲೇ ಕಟ್ಟಿಸ್ಕೊತಾ ಇದ್ದ. ಈ ಸತಿ ನಾನೇ ಹೋಗಿ ಮನೆಗೆ ಹೋಗಿ ಕಟ್ಟಿದೆ. ಎಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಹೋಗ್ಬಿಟ್ಟು ಕಟ್ತಾರಲ್ವ, ಸೊ ಹಂಗೆ ನಾನು ಹೋಗಿ ಕಟ್ಟಿದೆ. ಇನ್ನು ಅವನಿಗೆ ಕಾಲಿಗೆ ಬೀಳು ಅಂತಿದ್ದೆ. ಅವ್ನು ಯಾವಾಗಲೂ ಕಾಲಿಗೆ ಬೀಳೋದಿಲ್ಲ. ಸೊ ಅದಕ್ಕೋಸ್ಕರ ಕಾಲಿಗೆ ಬೀಳು ಆಶೀರ್ವಾದ ಮಾಡ್ತೀನಿ ಅಂತ ಕಾಲಿಗೆ ನಾನೇ ಬೀಳಿಸ್ಕೊತಾ ಇದ್ದೆ. ಫೈನಲಿ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡಿಸ್ಕೊಂಡ. ಇನ್ನು ಅವ್ನು ನನಗೆ ಅಂತ ಕಾಸು ಕೂಡಿಟ್ಬಿಟ್ಟು ಗಿಫ್ಟ್ ತಂದಿದ್ದ. ಸೊ ಬೆಳ್ಳಿ ಕಾಲು ಚೈನ್ ತಂದು ಕೊಟ್ಟ ನನಗೆ. ಸೊ ಖುಷಿ ಆಯಿತು. ಅವನ ಕೈಲೇ ಹಾಕಿಸ್ಕೊಂಡೆ ಕಾಲು ಚೈನ್ನ. ಎಲ್ಲ ವರ್ಷವೂ ಅಷ್ಟೇ ಏನಾದರೂ ಕೊಡ್ತಾ ಇರ್ತಾನೆ. ಲಾಸ್ಟ್ ಇಯರು ಕೂಡ ಬೆಳ್ಳಿ ಚೈನ್ ಕೊಟ್ಟಿದ್ದ. ಕತ್ತಿಗೆ ಚೈನ್ ಕೊಟ್ಟಿದ್ದ. ಈ ಸತಿ ಕಾಲ್ಗೆಜ್ಜೆ ಕೊಡಿಸಿದ್ದಾನೆ. ಇನ್ನು ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ಪೂಜೆ ಎಲ್ಲ ಆಯಿತು. ಇನ್ನು ಇವ್ರು ನಮ್ಮ ತಾತ ಊರಿಂದ ಬಂದಿದ್ದರು, ನಮ್ಮ ತಾತ ಅಜ್ಜಿ ಎಲ್ಲ. ಇನ್ನು ಅವ್ನು ನನಗೋಸ್ಕರ ಪಿಜ್ಜಾ ಆರ್ಡರ್ ಮಾಡಿದ್ದ. ಎಲ್ಲರಿಗೂ ಮನೇಲಿ 5 ಜನ ಇದ್ದು, ಸೊ ಎಲ್ಲರಿಗೂ ಆರ್ಡರ್ ಮಾಡಿದ್ದ. ಇನ್ನು ಎಲ್ಲ ಪಿಜ್ಜಾ ಎಲ್ಲ ಬಂತು. ಇವಾಗ ಪಿಜ್ಜಾ ಎಲ್ಲ ತಿಂತಾ ಇದ್ದೀವಿ. ಇಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.